ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದ್ದೀನಿ ನೋಡ್ರಿ. ಬರ್ರಿ ಇವತ್ತೆಲ್ಲ ಹೋಗೋಣ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ನಿನ್ನ ರಾತ್ರಿ ನಮ್ಮ ನಸರ್ನವ್ರ ಮನೇಲಿಂತ್ರ ಬರೋಮಟ ಅಂದ್ರೆ ಲೇಟ್ ಆಗ್ಬಿಡ್ತಿರಪ್ಪ. ಯಾಕಂತ ಹೇಳಿದ್ರೆ ಎಲ್ಲರೂ ಊಟ ಮಾಡಿ ಆಮೇಲೆ ಟಿ ವಿ ಒಂದು ತೊಗೊಂಬಂದ್ರೆ ಟಿ ವಿ ತೊಗೊಂಬಂದ್ಮೇಲೆ ಅಲ್ಲಿ ಸೌಂಡ್ ಬಾಕ್ಸ್ ಅದೆಲ್ಲ ಹಚ್ಚಿ ಎಲ್ಲರೂ ಡ್ಯಾನ್ಸ್ ಮಾಡತ್ತಿದ್ರಿ. ಮತ್ತು ಎಲ್ಲರಿಗೂ ಊಟ ಕೊಟ್ಟು ಅವನ್ನೆಲ್ಲ ಒಳಗೆ ಅವನ್ನ ಎತ್ತಿಟ್ಟು ಆಮೇಲೆ ತಾಡು ತೊಳೆದಿಟ್ಟು ಎಲ್ಲ ಬಂದ್ವಿ ನಾವು. ಬರೋಮಟ ಅಂದ್ರೆ 10-11 ಗಂಟೆ ಆತ್ರ ಟೈಮ್. ಆಮೇಲೆ ನಮ್ಮ ನಸರ್ನವ್ರ ಮನೆಯವ್ರು ಗಾಡಿ ಕೊಟ್ಟು ಕಳಿಸಿದ್ರು, ಹೋಗಿ ಅವ್ರಿಗೆ ಬಿಟ್ಟು ಅಂಥೇಳಿ ನಮ್ಮ ನೂರಮ್ಮದು ಕರ್ಕೊಂಬಂದು ಬಿಟ್ಟು ಹೋದಾರೆ. ಮತ್ತು ನಮ್ಮ ಸದ್ದಾಮ ಒಂದು ಗಾಡಿ ರೀ, ನಮ್ಮ ನೂರಮ್ಮದು ಒಂದು ಗಾಡಿ ರೀ ತೊಗೊಂಡು ಬಂದು ನಮ್ಮನ್ನು ಬಿಟ್ಟು ಹೋದ್ರಿ. ಮಕ್ಕಳ ಮಟ್ಟ ಅಂದ್ರೆ 12 ಗಂಟೆನ ಆತ್ರಿ. ಅಲ್ಲಿಂದ ಬಂದಮೇಲೆ ಮತ್ತು ಇಲ್ಲೆಲ್ಲ ಕಸ ಹೊಡ್ಕೊಂಡು ಹಾಸ್ಕೊಂಡು ಮಕ್ಕೊಳ್ಬೇಕಂದ್ರೆ 12 ಗಂಟೆ ಆಯ್ತು. ಮತ್ತು ಜಲ್ದಿನೇ ಎದ್ದು ಮತ್ತು ಹುಡುಗರು ಸ್ಕೂಲ್ಗೆ ಹೋಗೋದ್ವಲ್ಲ ರೀ, ಹಂಗಾಗಿ ಅವ್ರು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾರೆ. ಇವತ್ತು ನಾವು ಹೋಗಿಲ್ರಿಪ್ಪ, ತಮ್ಮ ನಾನು ಬಿಡೋಕೆ ರೆಡಿ ಮಾಡಿದೆ. ಆಕೆನ ಹೋದ್ಲರಿ, ನಾವು ಇವತ್ತು ಒಬ್ಬಕ್ಕೆ ಹೋಗ್ಯಂತ ಅಂಥೇಳಿ ಹೋಗ್ಯಾಳ್ರಿ. ಅವ್ರು ಹೋದ್ಮೇಲೆ ನಾಷ್ಟ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಟ್ಟು ನೋಡ್ರಿ, ಇವತ್ತು ಎಷ್ಟೋ ಹೋಗ್ಕೊಂಡು ಅರಿವಿ ಇದ್ದರು. 2 ದಿನ ಆಗಿತ್ತು ಅರಿವಿನ ಒಗ್ದಿದ್ದಿಲ್ಲ ರೀ. ನೀವು ಮನೆಯೂ ಕೂಡ ಇವತ್ತು ಅದಕ್ಕೆ ಹಂಗಾಗಿ ಬೆಳಗ್ಗೆ ಜಲ್ದಿನೇ ಎದ್ದು ಸಬ್ಕರ್ ಪುಡಿ ನೆನೆ ಇಟ್ಟಿದ್ದಾರೆ, ಎಲ್ಲನೂ ಒಗೆದು ಹಾಕಿದ್ದಾರೆ. ಈಗ ನೋಡಪ್ಪ ಅಂತಾರೆ ಲಗು ಈಗ ಒಂದಿಷ್ಟು ಅನ್ನ ಸಾರು ಮಾಡಿಬಿಡ್ತೀನಿ ರೀ ಮಧ್ಯಾಹ್ನ ಊಟಕ್ಕೆ. ಊಟ ಮಾಡೋಣಂತ್ರಿ. ಇದು ಸೀರೆನ ಇಲ್ಲಿ ಹೊಸ ಅರಿವಿ ಮೇಲೆ ಈ ಥರ ಹಾಕೀನಿ ರೀ. ಯಾಕಂದ್ರೆ ಬಿಸಿಲಿಗೆ ಅವೆಲ್ಲ ಶೈನಿಂಗ್ ಹೋಗ್ಬಿಡ್ತಾವೆ ಹೊಸ ಅರಿವಿವು ಅಂತಂದೇಳಿ, ಅದಕ್ಕೆ ಬಿಸಿಲು ಭಾಳ ಬಡಿಬಾರ್ದು ಅಂತೇಳಿ ಇದನ್ನೊಂದು ಸೀರೆ ಇಲ್ಲಿ ಹಾಕೀನಿ ರೀ. ಯಾಕಂದ್ರೆ ನಮ್ಮ ಸಾನೇನು ಹೊಸ ಡ್ರೆಸ್ ಅದ ರೀ. ಆಮೇಲೆ ಇಲ್ಲಿ ನಂದು ಹೊಸ ಸೀರೆ ಐತ್ರಿ, ಇಲ್ಲಿ ಅದ ಇಲ್ಲಿ ಸೀರೆ ಹೋಗೋದು ಹಾಕಿನಲ್ಲ ರೀ. ಹಂಗಾಗಿ ಬಿಸಿಲು ಬಡಿಬಾರ್ದು ಅಂತೇಳಿ ಇದನ್ನೊಂದು ಏಕ ಹಾಕೀನಿ ರೀ ಸೀರೆನ. ಜಾಸ್ತಿ ಬಿಸಿಲು ಬಡಿದ್ರೆ ಅವು ಶೈನಿಂಗ ಹೋಗ್ಬಿಡ್ತಾವೆ ರೀ. ಇಲ್ಲಂತರೂ ಹೊತ್ತು ಮುಳುಗೋ ಮಟನೂ ಬಿಸಿಲು ಇರ್ತೈತೆ ರೀ. ನಳ್ಳಿಗೆ ಹಾಕ್ಬೇಕಂತ ಹೇಳಿದ್ರೆ ಈಗ ಅದಕ್ಕೆ ಹಾಕಿ ನೋಡ್ರಿ, ಅಷ್ಟು ಒಣ ಹಾಕಿಬಿಟ್ಟೇನಿ ರೀ ಇಲ್ಲೆಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರದು ಟೀ ಆಯ್ತು ಅಂತ ಅನ್ಕೊತೀನಿ ನೋಡ್ರಿ. ನಾನು ಇವಾಗ ಟೀ ಕುಡಿದು ಅರ್ಬಿ ಎಲ್ಲ ಒಗೆದು ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾರೆ. ರೆಸ್ಟ್ ಮಾಡಿ ಈಗ ಟೀ ಕುಡ್ದು ನಾನು ಟೈಮ್ ಆಗಲಿ 5 ಗಂಟೆ ಆತ್ರಿ. ತಮ್ಮನ್ನ ಸ್ಕೂಲ್ ಬಿಡೋ ಟೈಮ್ ಆಯ್ತು ರೀ. ಇವಾಗ ಹೋಗಿ ನಾನು ಅವಳನ್ನ ಕರ್ಕೊಂಬರಕ್ಕೆ ಹೊಂಟಿ ನೋಡ್ರಿ. ಬೆಳಗ್ಗೆ ನಾವು ಕಳ್ಸೋಕೆ ಹೋಗಿಲ್ಲ ರೀ, ಈಗ ಹೋಗಿ ಕರ್ಕೊಂಬರ್ತೀನಿ ರೀ. ಏನು ಪ್ರಾಬ್ಲಮ್ ಇಲ್ಲ ರೀ, ಅಲ್ಲಿ ರೋಡ್ ದಾಟೋದೊಂದು ಪ್ರಾಬ್ಲಮ್ ರೀ. ಮತ್ತು ಅವಳು ಬ್ಯಾಗ್ ಒಂದು ವಜ್ಜೆ ಇರ್ತದೆ ರೀ. ಅವು ಅಲ್ಲಿಂದ ಇಲ್ಲಿ ಮಟ್ಟ ತೊಗೊಂಬರಕ್ಕೆ ಆಗಂಗಿಲ್ಲ ರೀ. ಹಾಗಾಗಿ ಅವಳಿಗೆ ದಿನ ಬಿಡೋಕೆ ಕರೆಯೋಕೆ ಹೋಗಬೇಕ್ರಿ ನಾವು. ಈಗ ನೋಡ್ರಿ, ನಾನು ತಮ್ಮನ್ನ ಕರೆಯೋಕೆ ಹೊಂಟಿದ್ದೆ ರೀ. ಸಾನಿಯಾ ಬಂದ್ಲರಿ. ಸಾನಿಯಾ ಸ್ಕೂಲ್ ಜಲ್ದಿನೇ ಬಿಡ್ತೈತೆ. ಅಂದ್ರೆ ಅರ್ಧ ಗಂಟೆ ಈಕೆ ಜಲ್ದಿ ಬಿಡ್ತೈತಿ, ಅರ್ಧ ಗಂಟೆಗೆ ಲೇಟಾಗಿ ಬಿಡ್ತೈತಿ. ಅಲ್ಲೆಲ್ಲ ಬರಾಗತ್ತಿಲ್ಲ, ಕರ್ಕೊಂಬರ್ಬೇಕಾಗಿತ್ತು. ಹೌದಾ? ಆಯ್ತು, ನಾ ಕರ್ಕೊಂಬರ್ತೀನಿ ಹೋಗಿ. ಹಾಂ, ಊಟ ಅದು ಮಾಡಿ ನೀನು. ಈಗ ನೋಡ್ರಿ, ಬಾಬರ್ ಕೋಳಿ ಹೆಂಗಾಗ್ಯಾವ. ಈಗ ನೀರು ಹಾಕಿದ್ರೆ ಇಲ್ಲ ಬಾಬಾರ್, ಇನ್ನೂ ಯಾರು ಬಂದಿಲ್ಲ. ಅವ್ರು ಅಲ್ಲೇ ಅದಾರ ನಸರ್ನವ್ರ ಮನೆ ಕಡೆ. ನಿನ್ನ ರಾತ್ರಿ ಲೇಟ್ ಆತಲ್ರಿ, ಹಂಗಾಗಿ ಎಲ್ಲರೂ ಅಲ್ಲೇ ಅದಾರ ರೀ. ಏನು ಇವತ್ತು ಸಂಜೆ ಮುಂದೆ ಬರ್ತಾರೇನೋ ಗೊತ್ತಿಲ್ಲ ರೀ. ಒಟ್ಟು ಕೋಳಿಗೆ ಬಾಬಾ ಬಂದಿದ್ರು ಬೆಳಿಗ್ಗೆ. ಹೌದು, ಬಂದು ಹೋಗಿ ನೀರು ಅದನ್ನೆಲ್ಲ ಹಾಕಿ ಬಿಟ್ಟು ಕೋಳಿ ಮೇಯಿಸಿ ಹೋಗ್ಯಾರ ನೋಡ್ರಿ. ಅವೆರಡು ಸನಿಯಾ ಮೊನ್ನೆರ ನೆಲ್ಲಿಕಾಯಿ ಇದ್ರೊಳಗೆ ಎಷ್ಟಿದ್ವು ಎಲ್ಲನೂ ಇದನ್ನು ಮಾಡಿಬಿಟ್ರು ನೋಡು. ಅವ್ನು ತೆಗೆದ್ಬಿಟ್ರು ಅವನ್ನೆಲ್ಲ ನೆಲ್ಲಿಕಾಯಿ. ಯಾಕಂದ್ರೆ ಅವು ಭಾಳ ಇವು ಹಾಕತ್ತಿದ್ವು, ಮತ್ತೆ ಬಿಡ್ತಾವು ಥಂಡಿ. ಈಗ ನೋಡ್ರಿ, ನಮ್ಮ ಸಾನ ಈಗ ಇದನ್ನು ಮಾಡತ್ತಾಳ್ರಿ, ಜಂಪರಿಗೆ ಡಿಸೈನ್. ಅದು ನನ್ನ ಜಂಪರಿಗೆ ರೀ. ಇವನ್ನೆಲ್ಲ ಈಗ ಸೂಜಿ ತೊಗೊಂಡು ಅರ್ಬಿ ತೊಗೊಂಡು ಈ ಥರ ಮಾಡ್ಕೊಂಡಳ್ರಿ ಹೋಗುತ್ತೆ. ಆದ್ರೆ ಇದು ಹೆಂಗಕ್ಕ ಡಿಸೈನ್ ಅಂತೇಳಿ ಜಂಪರ್ ಪೂರ ಆದಾಗ ತೋರಿಸ್ತೀವಿ ರೀ. ಈಗ ನೋಡ್ರಿಪ್ಪ, ನಾವು ತಮ್ಮನಾಗ ಕರ್ಕೊಂಬಂದೆ ರೀ. ತಮ್ಮನಂಗೆ ಕರ್ಕೊಂಬಂದ್ಮೇಲೆ ಮತ್ತೆಲ್ಲ ಕಸ ಹೊಡೆದೆ, ಆಮೇಲೆ ಬಾಂಡೆ ತಿಕ್ಕಿದೆ ರೀ. ಆಮೇಲೆ ನಮ್ಮ ಸಾನಿ ಆಯ್ತಲ್ರಿ. ನಾನು ಇವತ್ತು ನೀ ಬಿಟ್ಟಾಗ ಬಂದಿದ್ದಿಲ್ಲ, ನಾನು ಹೋಗಿ ಸರ್ ಏನ್ ಅಂದಿದ್ದಿಲ್ಲ ಮಮ್ಮಿ. ನಾನು ಹೋಗಿ ಸುಮ್ಮನೆ ಹೋದ್ಯಾ, ದಾದಿ ಅವ್ರ ಮನೆಗೆ ಹೋದೆ. ದಾದಿ ಇದ್ದಿದ್ದಿಲ್ಲ, ಹಂಗ ಹೋದ್ ನಾನು. ಮತ್ ಶಾಲಿ ಒಳಗ ಕುಂತ್ಯ, ಮತ್ತ ಪ್ರೇರಿಗೆ ಹೋದೆ. ಸುಮ್ಮನೆ ಹೋದೆ, ಹಾಲು ಕುಡಿದು ಬಂದ್ಯಾ. ಹಾಲು ಕುಡಿದ್ಮೇಲೆ ಸರ್ ಏನ್ ಅಂದಿದ್ದಿಲ್ಲ. ಯಾಕೆ ಬಂದಿದ್ದಿಲ್ವಾ ಅಂದ್ರ, ಸರಿ ನಾವು ನಮ್ಮ ಮನಿ ದೇವ್ರ ಮಾಡತ್ತೀರಿ, ಅದಕ್ಕೆ ರೀ ನಾನು ಬರಾತಿದ್ದೆ ರೀ. ಅಂದ್ರ ನಮ್ಮ ಮನಿ ದೇವ್ರ ಮಾಡತ್ತೀರಿ ನಾವು. ಈಗ ನಮ್ಮ ನಸಿನಕ್ಕಂದ ಈಗ ಓಪನಿಂಗ್ ಸನೀಪ್ ಬಂದಿತ್ರಿ, ಅದಕ್ಕೆ ನಾನು ಬಂದಿದ್ದೀರಿ. ನಿನ್ನೆ ಬರ್ಬೇಕಾಗಿತ್ರಿ ಸರ. ಇನ್ನೊಮ್ಮೆ ತಪ್ಪಂಗಿಲ್ ತಗೋರಿ ಶಾಲಿ ಅಂತಂದ ಬಂದೆ ನಾನು. ಅವ್ರು ಅಂದ್ರು, ಇನ್ನ ತಪ್ಪಸ್ಬೇಡನ ಅಂತ ಅಂದ್ರ ಅವ್ರು. ಚಲೋ ಆತ್ ಬಿಡ. ಈಗ ನೋಡ್ರಿ, ಸಾನೆ ಈಗ ಚಿರಾಕನ ಹಚ್ಚಿದ್ಲರಿ ಇಲ್ಲಿ ಮನೆ ಒಳಗೆ. ಆಮೇಲೆ ಟೈಮ್ ನೋಡ್ರಿ, ಈಗಲ್ರಿ ಭಾಳ ತಾತ್ರಿ ಹಚ್ಚಿ ಮಗ್ರಿಬ್ ನಮಾಜ್ ಇದ್ರೊಳಗನ ಹಚ್ಚಿದ್ಲರಿ. ಚಿರಾಕ್ ಹಚ್ಚಿ ಖುರಾನ್ ಓದಿ ಮತ್ತು ನಮಾಜನ್ನು ಮಾಡಿದ್ಲರಿ. ಈಗ ಇವಾಗ ನಾವೆಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ಅಮ್ಮನ ಅಂಗಡಿ ಕಡೆ ಹೋಗಿ ಬರ್ತೀರಿ. ಸ್ವಲ್ಪ ಹಂಗೆ ಹೋಗಿ ಬರ್ತೀರಿ. ಚಾಚಿ ನಾನು ಸಣ್ಣ ಎಲ್ಲರೂ ಕುಡ್ಕೊಂಡು ಅಮ್ಮರ ಅಂಗಡಿಗೆ ಹೋಗಿ ಬರ್ತೀವಿ. ಹೋಗಿ ಬಂದು ಸಾರದೈತಿ, ಸ್ವಲ್ಪ ಅನ್ನ ಮಾಡಿಬಿಟ್ರೆ ಆತ್ರಿ. ಬಾ ಹೋಗೋಣ. ಇದು ಮೊದಲು ಕಿಟಕಿ ನೋಡ್ಬೇಕವ. ನಾವು ಅಕಸ್ಮಾತ್ ಏನಾದ್ರೂ ಕಿಟಕಿ ಹಾಕೋದು ಮರ್ತು ಹೋದಿಪ್ಪ ಅಂದ್ರೆ ಇಲ್ಲಿ ಹಾಸಿ ಬೆಕ್ಕು ಬಂದು ಎಲ್ಲ ಇದ್ದದ್ದು ಹಾಲು ಕುಡ್ದು ಹೋಗ್ಬಿಡ್ತಾವೆ. ಈಗ ಖಾಲಿ ಆಗ್ಯಾವ ತೊಗೊಂಬರೋನ್ ಬರೋ ಮುಂದೆ.
ಆದ್ರೆ ಇದ್ದಾಗ ಮೊನ್ನೆ ಹಂಗೆ ಮಾಡಿಬಿಟ್ಟದ್ದು ಎಲ್ಲ ಖಾಲಿನ ಮಾಡಿಬಿಟ್ಟು ಹಾಲು ಬೆಕ್ ಬಂದು ನೋಡಿ ಹೋಗೋಣ. ಇಲ್ಲಿ ನೋಡ್ರಿ ಈಗ ನಾವು ಬಿ ಫಾತಿಮಾ ದರ್ಗಾಕ್ಕೆ ಬಂದಿರು ನಾವು ಇವತ್ತು ಸೋಮವಾರ ಅಲ್ರಿ, ಹಂಗಾಗಿ ಈಗ ದರ್ಗಾಕ್ಕೆ ಹೋಗಿ ಈಗ ಅಮ್ಮನ ಅಂಗಡಿ ಕಡೆಗೆ ಹೋಗೋಣ್ರಿ. ಈಗ ಅಲ್ಲಿ ಸಾನಿಯಾ ಆಮೇಲೆ ತಮ್ಮನ್ನ ಚಾಚಿ ಸಹನಾ ಅಲ್ಲಿ ಹೋಗ್ಯಾರ್ರಿ. ಈಗ ಹೋಗಿ ಸಣ್ಣ ಮಾಡಿ ಈಗ ಅಮ್ಮನ ಅಂಗಡಿ ಕಡೆ ಹೋಗೋಣ್ರಿ. ಏನು ಮಾಮ್ಮ ಏನೋ ಕೊಡಕತ್ತಾರಲ್ರಿ ಮೊಮ್ಮಕ್ಳು, ದರ್ಗಾಕ್ಕೆ ಹೋಗಿ ಬಂದ್ರಲ್ರಿ, ಚಲೋ ಆತ್ ಬಿಡ್ರಪ್ಪ. ಏನು ಮೀನು ಖಾಲಿನ ಆಗ್ಯಾವಲ್ರಿ? ಕಾಗಿ ಮೀನು ಬಾಂಗ್ಳ ತಗೊಂಡಲ್ಲ ನಮ್ಮ ಏ ಹಾಸ್ತಾರ ತಗೋರಿ, ಹಂಗೆ ಯಾಕೆ ಮಾಡ್ತೀರಿ? ಎಲ್ಲಿ ನಾವು ಇರ್ತೀವಿ ಅದು ನಮ್ದು ತಗೋರಿ ಜಗ ಓಟ ಎದ್ದು ಹೋಗೋ ಮಟನ. ಹಾಯ್ ಹೋಯ್ ಬರ್ರಿ ಮಂದಿಗೆ ಹೇಳಕ್ ಹೊಂಟಾರ್ರಿ ಅವರೆಲ್ಲ. ಈಗ ನೋಡ್ರಿ ನಾವು ಮನೆಗೆ ಬಂದ್ರಿ, ಟೈಮ್ ಆಗಲೇ 9:25 ಆತ್ರಿ. ಅಮ್ಮ ನಮಗೆ ಹೂವು ಕೊಡಿಸಿದ್ರು ಅಷ್ಟರ ಚಾಚಿಯರ್ಗೆ ನಮಗೆ, ಮತ್ತು ಅವರು ಮನೆಗೆ ತೊಗೊಂಡ್ರಿ 3 ಸೆಟ್ ಇವನ್ ತರಿಸಿದ್ರಿ. ಬನ್ನ ತೊಗೊಂಡು ಬಂದೀವಿ ನೋಡ್ರಿ ಮನೆಗೆ. ಇರಮ್ಮ ಆಯ್ ಬೋಲಮ್ಮ, ಹಾಯ್ ಬೋಲ್, ಹಾಯ್ ಬೋಲ್, ಹಾಯ್ ಬೋಲ್ ಗೋಡಕ್ಕೆ, ಹಾಯ್ ಬೋಲ್, ಹಾಯ್ ಬೋಲ್ ಗೋಡಕ್ಕೆ. ಯಾ ಪಾಪು ಪಡೆದಕ್ಮ ಉಸಿ ಊಟ ಪಾಪುಕ್ಕ ले पकड़े हाँ बैठ पापू बोल ಈ ನೋಡ್ರಿ ಇಲ್ಲಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಕತ್ತೇನ್ರಿ. ಇಲ್ಲಿ ಉಪ್ಪಿಟ್ಟು ಮಾಡೋಕ್ಕೆಲ್ಲ ಈಗ ಹೆಸರು ಇಟ್ಟೇನ್ರಿ. ಈಗ ಇದು ಕುದಿತಂದ್ರೆ ರವೆ ಹಾಕ್ತೇನಂತ್ರಿ. ಆಮೇಲೆ ಚಾನು ರೆಡಿ ಆಗೈತ್ರಿ. ಇಲ್ಲಿ ಹಾಲು ಬಿಸಿ ಮಾಡಿಟ್ಟೇನ್ರಿ. ಸನ್ಯಾ ರೆಡಿ ಅದ ಸ್ಕೂಲಿಗೆ? ಅವ್ರು ನೀ ಏನು ಮಾಡಕತ್ತಿದಿ? ಡಬಲ್ ಚಾಚಾನ ಇಟ್ಟು ಸೋಸಾಗತ್ತೇನ? ಇಲ್ಲ ಇದೊಂದು ಕಪ್ ಮಾಡಿ ಸೈಜ್ ಹಿಂಗೆ ಇಟ್ಟೇನಿ. ನಾ ಅಲ್ಲಿ ಹೊತ್ತಾಡ್ ನೋಡಿದೆ ಅದನ್ನ ತಗೊಂಡು ಹಿಂಗೆ ಮಾಡತ್ತೀನಿ. ಡಬಲ್ ಹೀರಮ್ಮ ನಾವು ನೋಡ್ರಪ್ಪ ಸಣ್ಣ ಹುಡುಗರು ನಮಗಿಲ್ಲ ಬರಲಿಲ್ಲ ಅಂದ್ರೆ ಒಂಥರ ಅವು ಏನೋ ಬರಲಿಲ್ಲ ನಮ್ಮ ಮನೆಗೆ ಅಂದ್ರೆ ಒಂಥರ ಏನೋ ಕಳ್ಕೊಂಡು ಹಾಕತ್ರಿ. ದಿನ ಬೆಳಿಗ್ಗೆ ಎದ್ದು ಇವ್ರು ಬರ್ತಾರಲ್ರಿ ಅದ ಒಂದು ನಮಗೆ ಖುಷಿ ರೀ, ಹೌದಿಲ್ರಿ? ನೆಗಡ ಆಗ್ಬಿಟ್ಟತ್ರ ಅದಕ್ಕೆ ಪಾಪ. ಸೋನು ಎಲ್ಲದ? ಸೋನು ಮಕ್ಕಳ ನಿನ್ನ ನೆಗಡಿ ಫುಲ್ ಆಗೈತ್ರಿ ಆಕಿಗೆ. ಸೊಡ್ರ ಅನ್ನಕತ್ತ ತಮ್ಮನ್ನ. ಇವಾಗ ಟೈಮ್ 12 ಆತ. ಈಗಿದ ಯಾವ್ರಿಂತ್ರ ಬಂತ ಏನೋ ಗೊತ್ತಿಲ್ಲ. ಒಟ್ಟು ಎಲ್ಲ ಖಾಲಿ ಇದ್ದಾಗ ಅದ ನೋಡು. ಏನು ಕಿಟಕಿನ ಓಪನ್ ಆಗಿಲ್ಲ ಅವು. ಯಾರ್ಯಾರು ಇಲ್ಲ ನೋಡು ಅದ್ರೊಳಗೆ ಟ್ರೈನ್ ಒಳಗೆ ಫುಲ್ ಖಾಲಿ ಖಾಲಿ. ಅಲ್ಲೇ ಇರ್ಬೋದು ಮಮ್ಮಿ ಅವ್ರೆ, ಯಾರು ಒಬ್ರು ಎಲ್ಲಾರು ಅಲ್ಲೇ ಇರ್ಬೋದು. ಎಲ್ಲಾರು ಇಳಿಬಹುದು. ಖಾಲಿ ಖಾಲಿ ಆಗಿತ್ತು, ಇಲ್ಲಾಂದ್ರೆ ಫುಲ್ ತುಂಬಿಡ್ತಿತ್ತು. ಪೂರ ಬಾಗಿಲ ಕಡೆ ಮಂದಿ ನಿಂತಿತ್ತು. ಈಗೆಲ್ಲ ಖಾಲಿನೇ ಐತೆ ನೋಡೋದು ಟ್ರೈನ್. ಮಮ್ಮಿ ನಾ ಇದಕ್ಕೆ ಹೋದಾಗ ಇದಕ್ಕೆ ಹೋಗಿದ್ವಲ್ಲ ನಾವು. ಇದಕ್ಕ ಸೂಪರ್ ಸ್ಟಾರಿಗೆ ಅವಾಗ ಪೂರ ಇದು ತುಂಬಿತ್ತು ಮಮ್ಮಿ. ಬರೋವಾಗ ನಮ್ದು ಇದಾಗಿತ್ತು ನೋಡಿ ಮಮ್ಮಿ. ಅವಾಗ ಖಾಲಿ ಇತ್ತದಿಲ್ಲ, ಪೂರ ಲೈಟ್ ಅಷ್ಟು ಬಂದಾಗಿದ್ವು. ಅದ್ರೊಳಗೆ ನಾವ ಅಷ್ಟು ಕಾಣ್ತೀವಿ. ಇವಾಗ ಅಂತ ನೋಡ್ರಪ್ಪ ಎಲ್ಲ ಮನೆಗಿನ ಕೆಲಸ ಮುಗೀತ್ರಿ. ಈಗೇನಪ್ಪ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕ್ರಿ. ಮಾರ್ಕೆಟಿಗೆ ಹೋಗಿ ನಮ್ಮ ಹೆಸರಿನವ್ರಿಗೂ ಮತ್ತು ಅವ್ರ ಮನೆಯವ್ರಿಗೆ ಗಿಫ್ಟ್ ತೊಗೊಂಬರ್ಬೇಕಂತಂದೇಳಿ ಹೊಂಟಿವ್ರಿ ನಾವು. ನೋಡೋಣ್ರಿ ಅಲ್ಲಿ ಹೋದ್ಮೇಲೆ ಏನು ಗಿಫ್ಟ್ ಚಾಯ್ಸ್ ಮಾಡ್ತೀವಿ ಅಥವಾ ಏನು ತೊಗೊತೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ವೀಡಿಯೋದಾಗ ನೋಡೋಂತ್ರಿ ಫ್ರೆಂಡ್ಸ. ಇವಾಗ ವಿಡಿಯೋ ಒಂದೇ ಎಂಡ್ ಮಾಡ್ಬೇಕಲ್ರಿಪ್ಪ. ಎಂಡ್ ಮಾಡಿ ವಿಡಿಯೋ ಬಿಟ್ಟು ಹೋಗ್ಬೇಕ್ರಿ. ಯಾಕಂತ ಹೇಳಿದ್ರೆ ಈಗಾಗಲೇ ಟೈಮ್ 1:30 ಹಂಗಾಗಕ್ಕೆ ಬಂದೈತ್ರಿ. ಹಾಗಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಹೆಸರಿನವ್ರ ಮನೆ ನೋಡಿದ ಮೇಲೆ ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿರಿ. ಅವ್ರ ಮನೆ ಭಾಳ ಚಲೋ ಆಗೈತ್ರಿ, ಭಾಳ ಮಸ್ತ್ ಆಗೈತ್ರಿ ಅಂತಂದು ಹೇಳಿ ಭಾಳ ಅಂದ್ರೆ ಭಾಳ ಮಂದಿ ಎಲ್ಲರೂ ಇದನ್ನು ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿಪ್ಪ. ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆಲ್ಲರಿಗೂ. ಆಮೇಲೆ ಮೊನ್ನೆ ಎಲ್ಲ ಹಾಲು ಉಗ್ಸಿದ್ದು ಅದು ವಿಡಿಯೋ ಬಿಟ್ಟಿವ್ರಿ. ಅದಕ್ಕೆಲ್ಲರೂ ಇದನ್ನು ಮಾಡಿದ್ರಿ. ಅವ್ರಿಗೆ ಚಲೋ ಆಗಲಿ ರೀ ನಸರಿನವ್ರು ಭಾಳ ಒಳ್ಳೆಯವ್ರು ರೀ, ಅವ್ರಿಗೆ ಚಲೋ ಆಗಲಿ, ಅವ್ರ ಮಕ್ಳಿಗೆ ಚಲೋ ಆಗಲಿ ಅಂತಂದೇಳಿ ಎಲ್ಲರೂ ಕಮೆಂಟ್ ಮಾಡಿರಿ. ಈಗ ನಿಮ್ಮ ಒಂದೊಂದು ಕಮೆಂಟನ್ನು ಹೆಂಗಪ್ಪ ಅಂತಂದು ಹೇಳಿದ್ರೆ ಅವ್ರಿಗೆ ಒಂದೊಂದು ಆಶೀರ್ವಾದ ಇದ್ದಂಗೆ ರೀ ಫ್ರೆಂಡ್ಸ.
ಮತ್ತು ಇನ್ನೊಂದು ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮಂದಿ ಅಡ್ರೆಸ್ ಕೇಳಿದ್ದೀರಿ, ಎಲ್ಲಿ ಬರ್ತೈತೆ ರೀ ಅವ್ರದ್ದು ಮನೆ, ಇದು ಓಪ್ನಿಂಗ್ ಬರಬೇಕಪ್ಪ ಅಂತಂದು ಹೇಳಿದ್ರೆ ಎಲ್ಲಿ ಬರ್ಬೇಕು ರೀ ಅಂತಂದು ಹೇಳಿ ಕೆಲವೊಬ್ರು ಅಡ್ರೆಸ್ಸೇ ಕೇಳಿದ್ರಿ. ನೋಡ್ರಿಪ್ಪ, ನಾವಿರೋದಂತ ನಿಮಗೆ ಗೊತ್ತೈತ್ರಿ, ಹುಬ್ಳಿ ಒಳಗೆ ಉಣ್ಕಲ್ ಅಂತಂದು ಹೇಳಿ. ಉಣ್ಕಲ್ಲಾಗ ನಾವಿರ್ತೀವಿ ರೀ. ಉಣ್ಕಲ್ನಿಂತ ಸ್ವಲ್ಪ 1-2-3 ಕಿಲೋಮೀಟ್ರ್ಲಿಂತ ಗೋಪನಕೊಪ್ಪಕ್ಕೆ ಹೋಗೋ ರಸ್ತೆ ರೀ, ಅಲ್ಲಿ ಬರ್ತೈತೆ ರೀ ಅವ್ರ ಮನೆ. ಇಲ್ಲಿ ಉಣ್ಕಲ್ಲಿಗೆ ಬಂದು ಸಾಯಿನಗರ ಸ್ಟಾಪಿಗೆ ನಿಂತು ಅಲ್ಲಿ ಆಟೋದವರಿಗೆ ಕೇಳಿದ್ನಂದ್ರೆ ಅಲ್ಲಿ ತೊಗೊಂಬಂದ್ಬಿಡ್ತಾರೆ. ಗೋಪನಕೊಪ್ಪಕ್ಕೆ ಹೋಗೋ ರಸ್ತೆದೊಳಗೆ ಒಂದು ಇವಾಗ ಹೊಸದಾಗಿ ಗಾರ್ಡನ್ ಆಗಾಕತ್ತೈತೆ. ನಿಮಗೆ ಗಾರ್ಡನ್ ಎಲ್ಲ ನೋಡಿರಿ ಈ ವಿಡಿಯೋದೊಳಗೆ. ಆ ಗಾರ್ಡನ್ ಅಪೋಸಿಟನ ನಮ್ಮ ನಸರ್ನವ್ರ ಮನೆ ರೀ. ಸೊ ಅಲ್ಲಿ ಬಂದ್ರಂದ್ರೆ ನಿಮಗೆ ಗೊತ್ತಾಗತ್ತರಿ. ಅದು ಗಂಗೂಬಾಯಿ ಹಾನಗಲ್ ಅಂತ ನೋಡ್ರಿ, ಆ ರೋಡಿಗೆ ಗಂಗೂಬಾಯಿ ಹಾನಗಲ್ ಕಡೆ ಅವ್ರ ಮನೆ ಐತ್ರಿ. ಸೊ ಯಾರಾದರೂ ಬರೋರಿದ್ರೆ ಅಂದ್ರೆ ಬರ್ರಿ, ಬಂದು ನಮ್ಮ ನಸರ್ನವ್ರಿಗೂ ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡ್ರಿ ಅಂತೇಳಿ ನಾನು ಹಿಂದಿನ ವೀಡಿಯೋದಾಗ ಹೇಳೀನಿ ರೀ, ಇವತ್ತೂ ಹೇಳಾಕತ್ತೀನಿ ರೀ. ಬರೀ ಎಲ್ಲರೂ ಭಾಳ ಅಂದ್ರೆ ಭಾಳ ಮಸ್ತ್, ನಮಗೂ ಭಾಳ ಹಿಡ್ಸಿತ್ರಿಪ್ಪ ಮನೆ. ನಮಗೂ ಸಿಕ್ಕಾಪಟ್ಟೆ ಖುಷಿ ಆತ್ರಿ ಮನೆ ಎಲ್ಲ ನೋಡಿ, ಎಷ್ಟು ಚಲೋ ಕಟ್ಟಿಸ್ಯಾರ ರೋಡ್ ಮನೆ ಅಂತಂದೇಳಿ. ನಾವೆಲ್ಲ ಅವಾಗ ಪಿಕ್ಚರ್ನಾಗ ಮತ್ತು ಬೇರೆಯವ್ರ ಮನೆಗೆ ಹೋದಾಗ ಅವೆಲ್ಲ ನೋಡ್ತಿದ್ವಿ ನಾವು, ನೋಡು ಮನೆ ಎಷ್ಟು ಚಲೋ ಕಟ್ಟಿಸ್ಯಾರ ಅಂಥೇಳಿ. ಈಗ ನಮ್ಮ ಮಗಳನ್ನ ಕಟ್ಟಿಸ್ಯಾಳಲ್ರಿ, ನಮಗಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಕತ್ತೈತ್ರಿ. ಅಲ್ಲಿ ಹೋದ್ವಿ ಅಂದ್ರೆ ಹೊಳ್ಳಿ ಬರೋಕೆ ಮನಸ್ಸಾಗಿಲ್ಲ ರೀ, ಅಷ್ಟು ಇದಾಗೈತ್ರಿ ಅಲ್ಲಿ. ಯಾಕಂದ್ರೆ ಫುಲ್ ದೊಡ್ಡದೈತ್ರಿ, ಎಲ್ಲರೂ ಅಲ್ಲೇ ಕುಡಿದ್ವಿಪ್ಪ ಅಂತ ಹೇಳಿದ್ರೆ ಅಷ್ಟು ಮಸ್ತ್ ಆಕತ್ರಿ. ಆಮೇಲೆ ಸುತ್ತಲೂ ಹೊಲ ರೀ, ಗಾಳಿ ಬೆಳಗಂತೂ ಸಿಕ್ಕಾಪಟ್ಟೆ ರೀ, ಪ್ರಶಾಂತವಾಗಿರ್ತೈತೆ ರೀ. ಆಮೇಲೆ ಅಪೋಸಿಟ ಗಾರ್ಡನ್ ಐತ್ರಿ, ಮಕ್ಕಳಿಗೆಲ್ಲ ಆಡೋಕೆ ಅದೆಲ್ಲ ಭಾಳ ಚಲೋ ಐತ್ರಿ. ಅನುಕೂಲ ಎಲ್ಲದಕ್ಕೂ ಚಲೋ ಐತ್ರಿ. ಇನ್ನೇನು ಒಂದೇ ಏನು ಕೊರತಪ್ಪ ಅಂತ ಹೇಳಿದ್ರೆ ಅಲ್ಲಿನ ಭಾಳಷ್ಟು ಮನೆ ಆಗಿಲ್ಲ ರೀ. ಆಮೇಲೆ ಅಂಗಡಿಗೆ ಅದೇನಾದ್ರು ಬೇಕಪ್ಪ ಅಂತಂದು ಹೇಳಿದ್ರೆ ಸಾಯಿನಗರಕ್ಕೆ ಬರ್ಬೇಕು ರೀ ನಮ್ಮ ನಸರನವರು. ಸ್ವಲ್ಪ ದಿನ ರೀ ಅಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗೋ ಮಟ್ಟ ರೀ. ಆಮೇಲೆ ಇಲ್ಲಿ ನೋಡಿರಿ, ಈಗ ನಮ್ಮ ಚಾಚಾರು ಕಟ್ಟಿಸಾರಲ್ರಿ, ಈ ಮನೆ ಕಟ್ಟಿಸೋ ಹೊತ್ನಾಗ ಏನು ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ರೀ. ನಮ್ಮ ಚಾಚಾರ ಮನೆ ಒಂದೇ ಐತ್ರಿ. ಇಲ್ಲಿ ಬರ್ಬೇಕಂದ್ರೆ ಹೆದರಿಕೆ ಆಗ್ತೈತೆ ರಾತ್ರಿ ರೀ, ಫುಲ್ ಕತ್ಲಂದ್ರೆ ಕತ್ಲೆ ರೀ. ಈಗ ಅವ್ರ ಮನೆ ಕಟ್ಟಿಸ ಮೇಲೆ ಹಂಗೆ ಒಂದೊಂದು ಮನೆ ಹಾಕತ್ತಿದ್ವು, ಅಂಗಡಿ ಹಾಕತ್ತಿದ್ವು. ಆಮೇಲೆ ದೊಡ್ಡ ಕಾಲೇಜಿನ ಆತ್ರಿ ಬಾಜು. ಕಾಲೇಜ್ ಆದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆತ್ರಿ. ಹಂಗೆ ರೀ, ಈಗ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಪ್ಪ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು ರೀ. ಆದ್ರೆ ನಮ್ಮ ನಸರ ಈಗ ಇಲ್ಲೆಲ್ಲ ತುಂಬಿದ ಕುಟುಂಬದೊಳಗಿದ್ದು ಹೋದಾಕಲ್ರಿ. ಅಲ್ಲಿ ಸಡನ್ಲಿ ಅಷ್ಟು ದೊಡ್ಡ ಮನೆ ಒಳಗೆ ಅವ್ರ ಮನೆಯವ್ರ ಮಕ್ಕಳು ಅನ್ನೋದ್ರಾಗ ಅಂದ್ರೆ ಆಕೆ ಸಿಕ್ಕಾಪಟ್ಟೆ ಬೇಜಾರು ಆಕತ್ರಿ. ಹಂಗಾಗಿ ಸ್ವಲ್ಪ ದಿನ ಬೇಜಾರು ಆಕತ್ರಿ. ಆಮೇಲೆ ಹೊಂದ್ಕೊಂತ ಅಂದ್ರೆ ಹಂಗೆ ರೀ. ಹಂಗೆ ಈಗ ಇವ ಇದ್ದಂಥ ಮನೆ ಬಿಟ್ಟು ಬೇರೆಯವ್ರ ಬೇರೆ ಮನೆಗೆ ಹೋದಿಪ್ಪ ಅಂದ್ರೆ ಹಂಗೆ ಆಕತ್ರಿ ಎಲ್ಲರನ್ನ ಬಿಟ್ಟು. ಯಾಕಂದ್ರೆ ಆಕೆ ಹುಟ್ಟಿದಾಗಿಂತ್ರನು ಇಲ್ಲಿವರೆಗೂ ಆಕೆ ಫ್ಯಾಮ್ಲಿ ಜೋಡಿನ ಬೆರ್ತು ಎಲ್ಲರಿಗೂ ನಗಿಸ್ಕೊತಾನ, ಎಂಥ ಇದನ್ನಾದ್ರೂ ಬರಲಿ ಎಲ್ಲರಿಗೂ ನಗ್ತಾನ ಇದನ್ನು ಮಾಡ್ತಾಳ್ರಿ ನಮ್ಮ ನಸರು. ಎಲ್ಲರಿಗೂ ಸಪೋರ್ಟ್ ಮಾಡ್ತಾಳ್ರಿ, ಅಷ್ಟು ಚಲೋ ಇರುತ್ತೆ ನಮ್ಮ ನಸರು ನಂತರ. ಈಗ ಹಂಗೆ ಇದ್ದಕ್ಕೆ ಈಗ ಅಲ್ಲಿ ಸಡನ್ಲಿ ಈಗ ಹೋಗ್ಬೇಕು. ಈಗಂತ್ರ ಈಗ ಓಪ್ನಿಂಗ್ ಐತಿ ಅಂತ ಎಲ್ಲರಿಗೂ ಹುಮ್ಮತ್ಲಿಂತ್ರ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತೀವಿ ರೀ. ಆಕೆಗೆ ಏನು ಬೇಜಾರು ಅನ್ನಿಸೋಲ್ತ್ರಿ. ಈಗ ಆಕಿನ ಒಬ್ಬಾಕಿನ ಆಗ್ಬಿಟ್ಲಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಆಕತ್ರಿ. ಸ್ವಲ್ಪ ದಿನ ಹೊಂದ್ಕೊಳ್ಳೋ ಮಟ್ಟ ಹಂಗೆ ಆಗ್ತೈತ್ರಿ. ಸೊ ನೋಡಿರಿ, ಈಗ ಅಡ್ರೆಸ್ ಅಂತ ಕೇಳಿದ್ರಿ, ನಾವು ಒಂಥರ ಅಡ್ರೆಸ್ ಹೇಳಿದ್ರಿ. ಸಾಯಿನಗರಕ್ಕೆ ಬಂದು ಅಲ್ಲಿ ಗಂಗೂಬಾಯಿ ಹಾನಗಲ್ ಕಡೆ ಬಿಡ್ರಿ, ಅಲ್ಲಿ ಗಾರ್ಡನ್ ಐತಲ್ರಿ, ಗಾರ್ಡನ್ ಕಡೆ ಬಿಡ್ರಿ ಅಂದ್ರೆ ಅಲ್ಲಿ ಗಾರ್ಡನ್ ಕಡೆ ಬಂದು ಬಿಡ್ತಾರೆ. ಆ ಗಾರ್ಡನ್ ಕಡೆ ನಿಂತ್ರಿಪ್ಪ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ನಸರ್ನವ್ರದ್ದು ಅಪೋಸಿಟನ ಮನೆ ಕಾಣಿಸ್ತದೆ. ಫಸ್ಟನ್ನು ಕಾಣೋದು ಅವ್ರ ಮನೆ ಕಾಣ್ತೈತೆ ರೀ. ಬರ್ರಿ ಎಲ್ಲರೂ ಅಂತಂದೇಳಿ ಮತ್ತೊಂದು ಸಲ ಕೇಳ್ಕೊತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.